ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ರೆಸ್ಟೋರೆಂಟ್ ಸ್ಟೈಲ್ನ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸಿಗುತ್ತಲ್ವ ಫ್ರೈಡ್ ರೈಸು, ಅದನ್ನು ಮನೆಯಲ್ಲಿ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಅದೇ ರುಚಿ ಬರುತ್ತೆ. ನಮಗೆ ಹೊರಗಡೆ ದುಡ್ಡು ಕೊಟ್ಟು ತಗೊಳ್ಳೋಂಥ ಆ ರುಚಿನೇ ಮನೆಯಲ್ಲೂ ಮಾಡ್ಬೋದು ನಾವು. ಸ್ಟ್ರೀಟ್ ಫುಡ್ಡಲ್ಲೂ ಮಾರಾಟ ಮಾಡ್ತಾರೆ, ಸ್ಟ್ರೀಟ್ ಸೈಡಲ್ಲೂ. ಅದು ಸ್ಟ್ರೀಟ್ ಸೈಡ್ ಎಷ್ಟಾದರೂ ಅಷ್ಟು ಹೈಜೀನ್ ಅಲ್ವಲ್ಲ, ಮನೇಲಿ ಮಾಡಿದರೆ ಚೆನ್ನಾಗಿರುತ್ತೆ. ಅದೇ ರುಚಿ ಬರುತ್ತೆ ಅಂದಮೇಲೆ ಮನೆಯಲ್ಲೇ ಮಾಡ್ಬೋದಲ್ವ. ನಮ್ಮಲ್ಲಂತೂ ಈಗ ಆಚೆ ಕಡೆಯಿಂದ ಫ್ರೈಡ್ ರೈಸ್ ತರಿಸೋದು ತುಂಬ ಕಡಿಮೆ ಆಗಿದೆ, ಇಲ್ಲವೇ ಇಲ್ಲ. ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಇಷ್ಟ ಆಗುತ್ತೆ. ಸುಲಭವಾಗಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಚೈನೀಸ್ ಫುಡ್ ಇದು, ಚೈನೀಸ್ ಡಿಶ್ಶು. ಬನ್ನಿ ಮಾಡೋಣ. ಫಸ್ಟು ಬಾಣಲೆ ಇಟ್ಟಿದ್ದೀನಿ. ಈಗೊಂದು 3-4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆ. ಇದನ್ನು ಈ ಥರ ಬಾಣಲೆಗೆ ಸೈಡಲ್ಲೆಲ್ಲ ಈ ಥರ ಫುಲ್ ಬಾಣಲೆ ಮಾಡ್ಕೊಳ್ಳಿ, ಎಣ್ಣೆ ಉಜ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂದರೆ ಅಂಟ್ಕೊಳ್ಳಲ್ಲ, ಅನ್ನ ಎಲ್ಲ ಸ್ವಲ್ಪ ನಾನ್ ಸ್ಟಿಕ್ ಥರ ಆಗುತ್ತೆ ಅದು, ಅಂದರೆ ಹೆಚ್ಚು ಅಂಟ್ಕೊಳ್ಳಲ್ಲ. ಮತ್ತು ಇದನ್ನು ಹೈ ಫ್ಲೇಮಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಫ್ರೈಡ್ ರೈಸು. ನೀವು ನೋಡಿರ್ಬೋದು, ರೋಡ್ ಸೈಡಲ್ಲೆಲ್ಲ ಮಾಡ್ತಾರಲ್ವ ಹೈ ಫ್ಲೇಮು. ಅದು ಅವ್ರದ್ದೇ ಅದೊಂದು ಸ್ಪೆಷಲ್ ಬಾಣಲೆ ಇರುತ್ತೆ, ಚೈನೀಸು ಫುಡ್ ಮಾಡೋಂತಹ ಒಂದು ಬಾಣಲೆ. ಅದರಲ್ಲಿ ಮಾಡ್ತಾರೆ. ಅದರ ಅಗತ್ಯ ಇಲ್ಲ, ಇದರಲ್ಲಿ ನಾರ್ಮಲ್ ಬಾಣಲೆಯಲ್ಲಿ ಮಾಡ್ಕೋಬೋದು. ಇದೀಗ ನಾರ್ಮಲ್ ನಾವು ಯಾವಾಗಲೂ ಅಡುಗೆ ಮಾಡೋಂಥ ಬಾಣಲೆ. ಇದರಲ್ಲಿ 3-4 ಚಮಚ, 5 ಚಮಚವರೆಗೂ ಹಾಕ್ಬೋದು. ಸ್ವಲ್ಪ ಎಣ್ಣೆ ಹೆಚ್ಚಿ ಬೇಕಾಗತ್ತೆ ಇದಕ್ಕೆ. ಈ ಥರ ಫುಲ್ಲು ಉಜ್ಕೊಳ್ಳಿ ಬಾಣಲೆಗೆಲ್ಲ ಎಣ್ಣೆ. ಈಗ ಎಣ್ಣೆ ಬಿಸಿ ಆದಾಗ 1 ಇಂಚಿನಷ್ಟು ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 5-6 ಎಸಳು ಬೆಳ್ಳುಳ್ಳಿ ಸರಿಯಾಗಿ ಬೇಕು, ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕೂಡಲೇ ಹಾಕ್ಕೋಬೇಕಲ್ಲ, ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಇದು ಖಾರಕ್ಕೆ ಸರಿಯಾಗಿ ಖಾರ. ಆಮೇಲೆ ಸಾಸ್ಗಳು ಹಾಕ್ತೀವಿ, ಅದನ್ನು ನೋಡ್ಕೊಂಡು ಹಾಕಿ. ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹೆಚ್ಚು ಹೊತ್ತು ಬೇಯಿಸಬಾರ್ದು, ಅದು ಮೆತ್ತಗಾಗಬಾರ್ದು. ಆದ್ದರಿಂದ ಕೂಡಲೇ ಹಾಕ್ಕೊಳ್ಬೇಕು. ಅಂದರೆ ಹೆಚ್ಚು ಹೊತ್ತು ಬೇಡ, 1 ನಿಮಿಷದಲ್ಲಿ ಶುಂಠಿ ಹಾಕಿ, ಬೆಳ್ಳುಳ್ಳಿ ಹಾಕಿ, ಹಸಿಮೆಣಸು ಹಾಕಿ, ಈರುಳ್ಳಿ ಹಾಕಿ, ಅಂದರೆ ಒಟ್ಟೊಟ್ಟಿಗೆ ಹೆಚ್ಚು ಕಡಿಮೆ. ಅಂದರೆ ಹೆಚ್ಚು ಹೊತ್ತು ಬೇಯಿಸಿ ಅದು ಮೆತ್ತಗಾಗಬಾರ್ದು. ಈರುಳ್ಳಿ ತುಂಬ ಬೆಂದರೆ ಮೆತ್ತಗಾಗತ್ತಲ್ವ, ಅದು ಆಗಬಾರ್ದು. ಅಂದರೆ ಕ್ರಂಚಿಯಾಗಿ ಸಿಗಬೇಕು ಬಾಯಿಗೆ, ಆ ಥರ ಇರುತ್ತೆ. ಮತ್ತು ಹೈ ಫ್ಲೇಮಲ್ಲಿ ಕೂಡ ಮಾಡ್ತಾರೆ ಬೇಗ ಆಗೋಕ್ಕೆ. ತುಂಬ ಹೈ ಫ್ಲೇಮಲ್ಲಿ ಮಾಡಿದರೂ ಏನಾಗಲ್ಲ ಇದು. ಈಗ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದು ಇಂಪಾರ್ಟೆಂಟು ನೋಡಿ. ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಬೀನ್ಸು ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೋಳದ ಬೀಜನೂ ತಗೊಂಡಿದ್ದೀನಿ. ಅಂದರೆ ಈ ಕ್ರಂಚಿ ಆಗುವಂತಹ ತರಕಾರಿಗಳು, ಬೆಂದು ಮೆತ್ತಗಾಗುವಂಥದ್ದು ಹಾಕಬಾರ್ದು. ಅಂದರೆ ಈ ಟೊಮೆಟೊದಂಥದ್ದೆಲ್ಲ ಗರಿ ಸಿಗುವಂಥದ್ದು ಆಗಬೇಕು ನೋಡಿ. ಬೀನ್ಸ್ ಹಾಕ್ಕೊಂಡಿದ್ದೀನಿ, ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ, ಕ್ಯಾಬೇಜ್ ಹಾಕ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಜೋಳದ ಬೀಜ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಇದಕ್ಕೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಕ್ರಂಚಿ ಆಗಬೇಕು, ಅಂದರೆ ಬಾಯಿಗೆ ಕರ್ಕಂತ ಸಿಗಬೇಕದು ಅನ್ನದ ಜೊತೆಯಲ್ಲಿ. ಅಂದರೆ ಅನ್ನ ಮೆತ್ತಗಿರುತ್ತೆ, ತರಕಾರಿ ಕ್ರಂಚಿಯಾಗಿರುತ್ತೆ, ಕರ್ಕ್ ಸಿಗತ್ತೆ, ಗರಿ ಸಿಗತ್ತೆ. ಅದು ರುಚಿಯಾಗತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದ್ರ ಜೊತೆ ಒಂದು ವಸ್ತು ಎಕ್ಸ್ಟ್ರಾ ಹಾಕ್ಬೋದು. ನಾನು ಹಾಕಿಲ್ಲ, ಯಾಕಂದರೆ ನಮ್ಮ ಹತ್ರ ನಾನು ಅಷ್ಟು ತಂದಿಟ್ಟಿರಲಿಲ್ಲ. ಹಸಿ ಬಟಾಣಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕ್ತಾರೆ ಇದಕ್ಕೆ. ನಾನಿಲ್ಲಿ ಹಾಕಿಲ್ಲ, ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಾಕಿ ಉಳಿದ ತರಕಾರಿಗಳು ಈ ಥರ ಹಾಕ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲಿ ಸ್ವಲ್ಪ ಅದು ಗರಿ ಆಗೋವರೆಗೂ ನೀವು ಬೇಯಿಸ್ಕೋಬೇಕು. ಎಣ್ಣೆಲೇ ಬೆಂದಂಗೆ ಆಗಬೇಕು. ಬೇಯೋದಂದರೆ ಅದು ಮೆತ್ತಗಾಗಲ್ಲ, ಕಂಚಾಗತ್ತೆ. ಈ ತರಕಾರಿಗಳೆಲ್ಲ ತಿಂದರೆ ಏನಾಗಲ್ಲ, ಅಷ್ಟು ಮೆತ್ತಗೆ ನೀರಲ್ಲಿ ಬೇಯಿಸೋದು ತಿಂದ್ರೂ ಏನಾಗಲ್ಲ. ಆದ್ದರಿಂದ ಇದು ಕ್ರಂಚಿ ಆಗೋದು. ನೀರು ಉಪಯೋಗಿಸೋದೇ ಇಲ್ಲ ಇದಕ್ಕೆ, ಫ್ರೈಡ್ ರೈಸು ಚೆನ್ನಾಗಿ ಆಗಲ್ಲ ಅದಕ್ಕೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಸೇರಿಸ್ಕೊಳ್ಳಿ. ಆಮೇಲೆ ಅನ್ನ ಮಿಕ್ಸ್ ಮಾಡಿದಾಗ ಸರಿ ಆಗುತ್ತೆ. ಇದಕ್ಕೆ 1 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಕೂಡ ಹಾಕಿದ್ದೀನಿ. ಅದು ಇಂಪಾರ್ಟೆಂಟ್, ಕಾಳು ಮೆಣಸಿನ ಪುಡಿ ಹಾಕಬೇಕಾಗತ್ತೆ. ಅದರಿಂದ ಖಾರ ನೋಡ್ಕೊಂಡು ಹಾಕಿ ಅಂತ ಹೇಳಿದೆ. ಆಮೇಲೆ ಸಾಸನ್ನು ಹಾಕ್ತೀವಿ. ಆ್ಯಕ್ಚುಲಿ ಹೊರಗಡೆ ಸಿಗೋ ಫ್ರೈಡ್ ರೈಸು ತುಂಬ ಖಾರ ಇರುತ್ತೆ. ಆದರೆ ನಿಮಗೂ ಖಾರ ಇಷ್ಟ ಅಂದರೆ ಹಸಿಮೆಣಸು ಜಾಸ್ತಿ ಹಾಕ್ಕೋಬೋದು. ಹಸಿಮೆಣಸಿನ್ಕಾಯಿ ಇದನ್ನು ಅಷ್ಟೇ, ಏನು ಕಾಳು ಮೆಣಸಿನ ಪುಡಿನೂ ಜಾಸ್ತಿ ಹಾಕ್ಕೋಬೋದು. ಈಗ ನೋಡಿ, ಈ ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಸ್ವಲ್ಪ ಉದುರಾಗೋ ಥರ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಉದುರಿದ್ರೆ ಚೆನ್ನಾಗಿರುತ್ತೆ. ಬೆಂದಿದ್ದು ಜಾಸ್ತಿ ಆದರೆ ಸ್ವಲ್ಪ ಮೆತ್ತಗೆ ಬರುತ್ತೆ ಅಂತ. ಉದುರಿದ್ರೆ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಉಪ್ಪು ತರಕಾರಿಗೆ ಸರಿಯಾಗಿ ಉಪ್ಪು ಹಾಕಿದರೆ ಅನ್ನ ಮಿಕ್ಸ್ ಮಾಡಿದಾಗ ಸರಿಯಾಗತ್ತೆ. ಹೆಚ್ಚು ಅಂತ ಹಾಕಬೇಡಿ, ಜಾಸ್ತಿ ಆಗಿಬಿಡತ್ತೆ. ಅದಕ್ಕೆ ನೋಡಿಕೊಂಡು ಹಾಕ್ಕೋಬೇಕು. ಖಾರನೂ ಅಷ್ಟೇ. ಆಮೇಲೆ ಸಾಸುಗಳು ಖಾರ ಇರೋದ್ರಿಂದ ಅದನ್ನು ತುಂಬ ಜಾಸ್ತಿ ಖಾರ ಇರುತ್ತೆ. ಖಾರ ಇಷ್ಟ ಇರೋರು ಹಾಕ್ಕೋಬೋದು. ನಾವೆಲ್ಲ ಸ್ವಲ್ಪ ಕಡಿಮೆ ಖಾರ ತಿನ್ನೋರು, ಅದರಿಂದ ನಮಗೆ ಬೇಕಾದಾಗ ಮನೆಯಲ್ಲಿ ಮಾಡೋದಾದ್ರಿಂದ ನಮಗೆ ಬೇಕಾದಂಗೆ ಅದನ್ನು ಕಸ್ಟಮೈಸ್ ಮಾಡ್ಕೋಬೋದು, ಬೇಕಾದಾಗ ಚೇಂಜ್ ಮಾಡ್ಕೋಬೋದು.
ತುಂಬ ರುಚಿಯಾಗುತ್ತೆ. ಇದು ಹೋಟೆಲಲ್ಲಿ ಮಾಡೋ ಥರನೇ ಆಗುತ್ತೆ. ಈಗ ನಾನು ಇದನ್ನು ಮನೇಲಿ ಮಾಡೋದು ಶುರು ಮಾಡಿದ ಮೇಲೆ ನಮ್ಮ ಮನೇಲಿ ಯಾರೂ ಹೊರಗಡೆಯಿಂದ ತಿನ್ನೋದೇ ಇಲ್ಲ. ಇದನ್ನು ಮನೆಯಲ್ಲೇ ಮಾಡಿ ತಿಂತಾರೆ. ತರಕಾರಿ ತಂದರೆ ಆಯಿತು, ಹೆಂಗೋ ಅನ್ನ ಮಾಡ್ತೀವಿ. ಇದನ್ನು ಆ ಸಾಸುಗಳು ಮಾತ್ರ ಹೊರಗಿಂದ ತಂದು ಇಟ್ಟಿರಬೇಕಾಗತ್ತೆ. ಅದು ತುಂಬ ಸಮಯಕ್ಕೆ ಬರುತ್ತೆ. ಒಂದೊಂದು ಬಾಟ್ಲು ತಂದು ಇಟ್ಬಿಟ್ರೆ ತುಂಬ ಸಾರಿಗೆ ಬರುತ್ತೆ. ಅದು ತುಂಬ ಸಾರಿ ಮಾಡಿ ತಿನ್ಬೋದು. ಇದನ್ನು ಹೆಚ್ಚು ಹಾಕಲ್ವಲ್ಲ, ಸ್ವಲ್ಪನೇ ಉಪಯೋಗಿಸೋದಲ್ವ, ಸಿಗುತ್ತೆ ಹೊರಗಡೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಶೇಜ್ವಾನ್ ಸಾಸ್ ಅಂತ ಇದೆ, ಅದನ್ನು ಹಾಕ್ತಾಯಿದ್ದೀನಿ. ಇದು ಮೆಣಸಿನ್ಕಾಯಿದೆ ಸಾಸು, ಅದರಿಂದ ತುಂಬ ಖಾರ ಇರುತ್ತೆ. ಶೇಜ್ವಾನ್ ಸಾಸು ಅಂತ ಹೊರಗಡೆ ಸಿಗುತ್ತೆ ನಿಮಗೆ, ತುಂಬ ಖಾರ ಇರುತ್ತೆ. ಅದರಿಂದ ತುಂಬ ಜಾಸ್ತಿ ಹಾಕ್ಕೋಬೇಡಿ, ತುಂಬ ಹೋಗುತ್ತಾ ಇರುತ್ತೆ. ನಿಮಗೆ ಖಾರ ಅಷ್ಟು ಇದ್ದರೆ ಬೇಕಾದ್ರೆ ಹಾಕ್ಕೊಳ್ಳಿ, ಅಷ್ಟೇ. ಇಲ್ಲಾಂದ್ರೆ ಆದರೂ ತುಂಬ ಜಾಸ್ತಿ ಬೇಡ, ಮೆಣಸಿನ್ಕಾಯಿನೇ ಅದು. ಆದ್ದರಿಂದ ನಿಮಗೆ ಶೇಜ್ವಾನ್ ಸಾಸ್ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ರೆಡ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಅಂತ ಸಿಗುತ್ತೆ, ಎರಡು. ಅದೆರಡನ್ನು ಹಾಕ್ಕೋಬೇಕಾಗತ್ತೆ. ಅದು ಎರಡನ್ನು ಹಾಕಬೇಕಾಗತ್ತೆ. ಶೇಜ್ವಾನ್ ಸಾಸ್ ಹಾಕಿದರೆ ಅದೆರಡೂ ಬೇಡ, ಅದು ಎರಡು ಹಾಕಿದರೆ ಇದು ಬೇಡ, ಶೇಜ್ವಾನ್ ಸಾಸ್ ಬೇಡ. ಅಂದರೆ ಖಾರಕ್ಕೆ ಇರೋದು ಅದು. ಅದೆರಡೂ ಗ್ರೀನ್ ಚಿಲ್ಲಿದು ಮತ್ತು ರೆಡ್ ಚಿಲ್ಲಿ ಸಾಸ್ಗಳನ್ನು ಹಾಕ್ಕೊಳ್ತಾರೆ ಕೆಲವು ಜನ. ಆಮೇಲೆ ಇದಕ್ಕೆ ಸೋಯಾ ಸಾಸು ತುಂಬ ಇಂಪಾರ್ಟೆಂಟು. ಒಂದು 3-4 ಚಮಚದಷ್ಟು ಸೋಯಾ ಸಾಸು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಸೋಯಾ ಸಾಸ್ ಅಂತೂ ಸಿಗುತ್ತೆ. ಇದು 3 ನೀವು ಹೊರಗಿಂದ ತರಬೇಕು. ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಸೋಯಾ ಸಾಸು, ಅಥವಾ ಈ ಶೇಜ್ವಾನ್ ಸಾಸ್ ಒಂದು. ಇದು ಶೇಜ್ವಾನ್ ಸಾಸ್ ಅಥವಾ ಚಿಲ್ಲಿ ಸಾಸುಗಳಲ್ಲಿ ಯಾವುದಾದ್ರೂ ಒಂದು ಸಾಕು. ಅಂದರೆ ಎರಡು ಮೆಣಸಿಂದೆ, ಹಸಿಮೆಣಸಿನ್ಕಾಯಿ, ಅಂದರೆ ಗ್ರೀನ್ ಚಿಲ್ಲಿ ಸಾಸು ಹಸಿಮೆಣಸಿನ್ಕಾಯಿದು, ರೆಡ್ ಚಿಲ್ಲಿ ಸಾಸು ರೆಡ್ ಚಿಲ್ಲಿದು, ಶೇಜ್ವಾನ್ ಸಾಸು ಅದೇ ಒಂದು ರೀತಿಯ ಮೆಣಸಿನ್ಕಾಯಿದೆ ಸಾಸು. ಅದು ತುಂಬ ಖಾರದ ಮೆಣಸಿನ್ಕಾಯಿಯ ಸಾಸು ಶೇಜ್ವಾನ್ ಸಾಸು. ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಚಿಲ್ಲಿಗಳಲ್ಲಿ. ಆದರೆ ಸೋಯಾ ಸಾಸು ಕಂಪಲ್ಸರಿ. ಇದು ಫ್ರೈಡ್ ರೈಸ್ಗೆ ಸೋಯಾ ಸಾಸ್ ಬೇಕಿಲ್ಲ ಅಂದರೆ ಅದು ಚೆನ್ನಾಗಿ ಆಗೋಲ್ಲ. ಅದೊಂದು ಸ್ವಲ್ಪ ಹುಳಿ ರುಚಿನೂ ಇರುತ್ತೆ, ಆಮೇಲೆ ಸ್ವಲ್ಪ ನೀರಿರುತ್ತೆ. ಅದರಿಂದ ಕೂಡಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕಿಲ್ಲ, ತಳದಲ್ಲಿ ನಿಂತ್ಕೊಳ್ಳೋದು, ನೀರಿರುತ್ತೆ ಅಲ್ವ, ಎಲ್ಲ ಮಿಕ್ಸ್ ಆಗಬೇಕು. ಇರೋದೇ ಫ್ರೈಡ್ ರೈಸ್ನ ರುಚಿ ಇರೋದೇ ಸೋಯಾ ಸಾಸಲ್ಲಿ. ತುಂಬ ಚೆನ್ನಾಗಿರುತ್ತೆ ಇದು ರುಚಿ ಮಾತ್ರ. ನೋಡೋದಕ್ಕೆ ಸ್ವಲ್ಪ ಕಪ್ಪು ಕಪ್ಪು ಬರುತ್ತೆ ಇದು, ಆದ್ರೂ ಚೆನ್ನಾಗಿ ರುಚಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹೊರಗಡೆ ಹೋಟೆಲಲ್ಲೆಲ್ಲ ತಗೊಂಡ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ಒಂದು ಪ್ಲೇಟ್ 150-200 ರೂಪಾಯಿ ಇರುತ್ತೆ. ನಿಮಗೆ ಮನೆಯಲ್ಲಿ ಮಾಡಿದರೆ ನಮಗೆ ಅಷ್ಟಕ್ಕೆ ಫುಲ್ಲು ಫ್ಯಾಮಿಲಿ ತಿನ್ನೋಷ್ಟು ಆಗುತ್ತೆ. ತುಂಬ ರುಚಿಯಾಗಿರುತ್ತೆ ಇದು. ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹೊರಗೆ ರೆಸ್ಟೋರೆಂಟ್ ಸಿಗೋ ಥರನೇ ಇರುತ್ತೆ ಇದೇ ಥರ ಮಾಡಿದರೆ. ಇದು ಮಾಡೋದನ್ನು ಕಷ್ಟ ಅಲ್ವಾ, ನೀವು ನೋಡಿಲ್ವಾ? 3 ಸಾಸ್ ತಗೊಂಡ್ರೆ ಮಾತ್ರ ಆಯಿತು, ಅಷ್ಟೇ ಇರೋದು. ಸಾಸ್ಗಳನ್ನು ಉಪಯೋಗಿಸ್ಕೊಂಡ್ರೆ ಆಮೇಲೆ ಮನೆಯಲ್ಲೇ ಮಾಡ್ಕೊಬೋದು. ತರಕಾರಿಗಳು ಹೆಂಗೂ ಇರುತ್ತೆ, ನಾವು ತಿನ್ನೋ ತರಕಾರಿಗಳೇ, ಬೇರೆ ಯಾವುದೂ ಅಲ್ಲ. ಅದನ್ನೆಲ್ಲ ತಂದು ಚೆನ್ನಾಗಿ ಮಿಕ್ಸ್ ಮಾಡಿದರೆ, ಕ್ರಂಚಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ನೀವು ಮಾಡಿ ನೋಡಿ. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.